ಅನಗತ್ಯ ಏನೇನೋ ಹೇಳಿ ಅಥವಾ ಏನು ಮತ್ತೆ ಮಾತಾಡಿ ತಾವು ಅನ್ಯಾಯಕೋರರು ಬರೆದಿದ್ದೀವಿ ಅಥವಾ ಇವರು ಅನ್ಯಾಯಕೋರರು ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೋ ಏನೂ ಗೊತ್ತಿಲ್ಲ. ಯಾಕೆಂತಂದ್ರೆ ಎಲ್ಲರೂ ಜನಕ್ವೈರಿಗೆ ಆಗುವಂಥದ್ದು ಅನಿವಾರ್ಯ. ಸರ್ಕಾರದ ನೇಮಿಸಲು ಯಾವ ದೋಷ ಇಲ್ಲ. ಒಂದು ಎರಡನೇದು ಮನೆ ಗುಂಡಾಗಿರಿ ಆಗಿತ್ತಲ್ಲ, ಇದು ಯಾಕಾಯಿತು ಅನ್ನುವಂಥದ್ದು. ಅಲ್ಲೇ ಲೋಕಲ್ ಗುಂಡಾಗಳು ಅದು ಹೊರಗೆ ಬರ್ತಾಯಿದ್ದ, ಅವ್ರ ಮೇಲೆ ಕೇಸ್ ಆಗಿದ್ದು ಎಲ್ಲ ಎನ್ಕ್ವೈರಿ ನಡೀತಾ ಇದ್ದಾವೆ. ಒಟ್ಟಿನಲ್ಲೇ SIT ಒಂದು ಏನೋ ಹೊಸ ರೂಪವನ್ನು, ಹೊಸ ಒಂದು ರಿಸಲ್ಟನ್ನು, ಹೊಸ ತೀರ್ಪನ್ನು ಬರುವಂಗೆ ತನಿಖೆ ಮಾಡ್ತಾಯಿದೆ ಅನ್ನೋದು ಒಂದಿಷ್ಟು ಪಕ್ಕ ಅನ್ನಿಸ್ತದೆ. ಅದ್ರ ಜೊತೆಗೆ ಈಗ ಮೊದಲಿಗೆ ಹೇಳಿದಾಗ SIT ಇದ್ದಿದ್ದು ಏನಪ್ಪ ಅಂದ್ರೆ GPS ಅಂದರೆ ಗ್ರೌಂಡ್ ಪೆನಿಟ್ರೇಟ್ ರೇಡಾರ್ ಇದನ್ನು ತರೋರಿದ್ದಾರೆ. ಅದ ಪ್ರಕಾರ ಈ ಹೆಣ್ಣು ಸಂಶೋಧನೆ ಮಾಡುವಂಥ ಕೆಲಸ ಮುಂದುವರಿತದೆ. ಆಗ ಇನ್ನೂ ಸತ್ಯ ಹೊರಗೆ ಬರ್ತಾವ ಅನ್ನೋ ವಿಶ್ವಾಸ ಈ ಒಂದು SITಗೆ ಮತ್ತು ಆ ದೂರುದಾರರಿಗೆ, ಜೊತೆಗೆ ಮುಸುಕುದಾರಿ ದೂರುದಾರರಿಗೆ ಅಂತ ಹೇಳ್ತಾ ಇದು ಇಲ್ಲಿವರೆಗೆ ಆದಂಥ ಡೆವಲಪ್ಮೆಂಟ್ಗಳು. ಈಗ ಮತ್ತೆ ಶೋಧ ಕಾರ್ಯ ಮುಂದುವರಿತಾ ಇದೆ. 13 ಬಿಟ್ಟು 14ನೇ ಪಾಯಿಂಟಲ್ಲಿ ಹೋಗ್ತಾ ಇದ್ದಾರೆ. ಏನೇನೋ ಒಟ್ಟಲ್ಲಿದೆ ಗದ್ದಲಗಳು ಜೊತೆಗೆ ಇದು ನಿಶ್ಚಿತದ ಅನ್ನುವಂಥ ಒಂದು ಗ್ಯಾರಂಟಿನೆಸ್ಸು ಇಲ್ಲದ. ನೋಡೋಣ ಮತ್ತೆ ಡೆವಲಪ್ಮೆಂಟ್ ಆದರೆ ಸಾಯಂಕಾಲವರೆಗೆ ಮತ್ತೆ ನಿಮ್ಮ ಜೊತೆ ಮಾತಾಡುವಂಥ ವಿಷಯ ಪ್ರಯತ್ನ ಮಾಡ್ತಾ ಇರ್ತೀನಿ. ಅದು ನಿಮಗೆ ಇದೆಲ್ಲ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ. ಜೊತೆಗೆ ನಿರಂತರ ಈ ಧರ್ಮಸ್ಥಳದ ಏನು ಅನ್ಯಾಯದ ಜನ ಇದ್ದಾರೆ ಅಥವಾ ಧರ್ಮಾಂಧರಿದ್ದಾರೆ ಅಥವಾ ಇದಕ್ಕೆ ನಾವು ಅಧರ್ಮೀಯರು ಕರಿತಾ ಇದ್ವಿ, ಅಧರ್ಮೀಯರನ್ನು ಮಟ್ಟ ಹಾಕುವ ನಿಮ್ಮದೆಲ್ಲ ಸಹಕಾರ ಇರಲಿ ಅಂತ ಹೇಳ್ತಾ ಒಟ್ಟಿನೆಲ್ಲ ಇದು ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯಕ್ಕಾಗಿ ವಂದನೆಗಳು.